ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಶಾಸ್ತ್ರಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕಪ್ಪು ದ್ರಾಕ್ಷಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಅದರಿಂದ ಇವತ್ತೊಂದು ಸುಲಭವಾಗಿ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳೋದನ್ನು ಹೇಳಿಕೊಡ್ತಾ ಇದ್ದೇವೆ. ದ್ರಾಕ್ಷಿ ವಿಟಮಿನ್ ಸಿ ಕೂಡ ಇರ್ತದೆ, ಹಾಗೆ ಅದರಲ್ಲಿ ಫೈಬರ್ ಅಂಶ ಕೂಡ ಇರ್ತದೆ. ಹಾಗೆ ಮೋಷನ್ ಸಮಸ್ಯೆ ಇರುವವರಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ ಇದನ್ನು ಹಾಗೆ ತಿನ್ನೋದು ಕೂಡ ಒಳ್ಳೆಯದೇ. ಹಾಗೆ ಬಾಯಾರಿಕೆ ಆಗುವಾಗ ಒಂದು ಸ್ವಲ್ಪ ಜ್ಯೂಸ್ ಮಾಡಿಕೊಂಡು ಕೂಡ ಇದನ್ನು ಕುಡಿಬಹುದು. ಅದನ್ನು ಇವತ್ತು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಕಪ್ಪು ದ್ರಾಕ್ಷಿಯನ್ನು ಚೆನ್ನಾಗಿ ಉಪ್ಪು ನೀರಲ್ಲಿ ಹಾಕ್ಕೊಂಡು ಒಂದು ಗಂಟೆ ಆದರೂ ನೆನೆಸಿಟ್ಕೊಳ್ಬೇಕು. ನೋಡಿ, ಈ ಥರ ಬಿಳಿ ಬಿಳಿ ಇರ್ತದೆ ಇದರ ದ್ರಾಕ್ಷಿಗೆ ಮಾಮೂಲಾಗಿ ಸ್ಪ್ರೇ ಮಾಡಿರ್ತಾರೆ, ಎಲ್ರಿಗೂ ಗೊತ್ತಿರ್ತದೆ. ಹಾಗಾಗಿ ನೋಡಿ, ಈ ಥರ ಉಪ್ಪು ನೀರಲ್ಲಿ ನೆನೆಸಿ ಅದನ್ನು ನೋಡಿ ಈ ಥರ ಚೆನ್ನಾಗಿ ತೊಳ್ಕೊಳ್ಬೇಕು. ಹಾಗೆ ತಿನ್ನೋದಿರಲಿ ಅಥವಾ ಜ್ಯೂಸ್ ಮಾಡೋದಿರಲಿ, ಎರಡಾದರೂ ಅದನ್ನು ತೊಳೆಯುವುದು ಬಹಳ ಮುಖ್ಯ. ಸ್ವಲ್ಪ ನೀರಿಗೆ ಉಪ್ಪು ಹಾಗೆ ಒಂಚೂರು ವಿನಿಗರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಉಪ್ಪು ಹಾಕಿದರೂ ಸಾಕಾಗ್ತದೆ. ಸಾಧಾರಣ 1 ಲೀಟ್ರ್ ನೀರಿಗೆ 1 ಚಮಚದಷ್ಟು ಉಪ್ಪು ಹಾಕಿ ಈ ಥರ ಒಂದು ಗಂಟೆ ಬಿಡೋದ್ರಿಂದ ಅದರ ಮೇಲಿರುವ ಆ ಪಾಯ್ಸನ್ ಎಲ್ಲ ಹೋಗ್ತದೆ. ಈಗ ನಾನೊಂದು 15-20 ದ್ರಾಕ್ಷಿ ತಗೊಂಡಿದ್ದೇನೆ. ಇಲ್ಲಿ 2 ಕಪ್ ಜ್ಯೂಸಿಗೆ ಆಗುವಷ್ಟು ತಗೊಂಡಿದ್ದೇನೆ. ಇದಕ್ಕೆ ನೋಡಿ, ನಾನು ಹಾಕ್ತಾ ಇರೋದು ಕಲ್ಲು ಸಕ್ಕರೆ, ಕೆಂಪು ಕಲ್ಲು ಸಕ್ಕರೆ ಹಾಕ್ತಾ ಇರೋದು. ಸಕ್ಕರೆ ಹಾಕ್ತಾ ಇಲ್ಲ ಅಥವಾ ಬೆಲ್ಲ ಕೂಡ ಹಾಕ್ತಾ ಇಲ್ಲ ಇವತ್ತು. ಕೆಂಪು ಕಲ್ಲು ಸಕ್ಕರೆ, ಅದರ ಜೊತೆಗೇ 1-2 ಏಲಕ್ಕಿ, ಹಾಗೆಯೇ 1-2 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪಿನ ಜೊತೆಗೆ ಒಂಚೂರು ಜೀರಿಗೆ ಹುಡಿ, ಹಾಗೆಯೇ ಒಂಚೂರು ಚಾಟ್ ಮಸಾಲ ಸೇರಿಸ್ಕೊಳ್ತಾ ಇದ್ದೇನೆ. ಬ್ಲ್ಯಾಕ್ ಸಾಲ್ಟ್ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ಹಾಗೆಯೇ 4 ಎಲೆ ಪುದೀನ. ಇದು ಸ್ವಲ್ಪ ಹುಳಿ ಕಡಿಮೆ ಇತ್ತು, ಹಾಗಾಗಿ ನಾನೊಂದು ಅರ್ಧ ಲಿಂಬೆಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೇನೆ. ಮಾಮೂಲಾಗಿ ಈ ದ್ರಾಕ್ಷಿ ಹುಳಿ ಬರೋದಿಲ್ಲ, ಬೀಜ ಇರುವಂತಹದ್ದು ಒಳಗಡೆ ಅದು ಹುಳಿ ಇರ್ತದೆ. ಇದನ್ನು ಈಗ ಸೋಸಿಕೊಳ್ತಾ ಇದ್ದೇನೆ. ಅಂದರೆ ಅದಕ್ಕೆ ಬೇರೆಲ್ಲ ಸುಮಾರು ಐಟಮ್ಗಳನ್ನು ನಾವು ಹಾಕಿದ್ದೇವಲ್ವ, ಅದು ಬಾಯಿಗೆ ಸಿಗ್ತದೆ. ಹಾಗೆ ಅದಕ್ಕೋಸ್ಕರ ನಾನು ಸೋಸಿಕೊಳ್ತಾ ಇದ್ದೇನೆ. ಇಲ್ಲದಿದ್ದರೆ ಸೋಸದೆ ಕೂಡ ಹಾಗೆಯೇ ಕುಡಿಬೋದು. ಅದರಲ್ಲಿ ನೋಡಿ, ಈ ಥರ ಜ್ಯೂಸ್ ಅಂತ ಕುಡಿಯುವಾಗ ನಿಮಗೆ ಬಾಯಿಗೆ ಸಿಕ್ಕಿದರೆ ಅದು ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಅದನ್ನು ಸೋಸಿಕೊಳ್ತಾ ಇದ್ದೇನೆ. ಅದಕ್ಕೆ ನಾನು ಆಗಲೇ ಹೇಳಿದೆ, ಫ್ರೂಟನ್ನು ಯಾವಾಗಲೂ ಇಡಿಯಾಗಿ ತಿನ್ನಿ, ಜ್ಯೂಸ್ ಮಾಡಿಬಿಡಿ ಅಂತ ಹೇಳ್ಕೊಂಡು. ಜ್ಯೂಸಿಗಿಂತ ಇಡೀ ಫ್ರೂಟ್ ತಿನ್ನೋದೇ ಒಳ್ಳೆಯದು. ಆದರೆ ಎಂತ ಆಗ್ತದೆ, ನಮಗೆ ಕೆಲವು ಸತಿ ಜ್ಯೂಸೇ ಕುಡಿಬೇಕು ಅಂತ ಅನ್ನಿಸ್ತದೆ. ಆವಾಗ ಈ ಥರ ಮಾಡಿಕೊಂಡು ಕುಡಿಬೋದು. ಈಗ ಇದನ್ನು ಮೊದಲಿಗೆ ಒಂದು ಸ್ವಲ್ಪ ಲೋಟಕ್ಕೆ ಐಸ್ ಹಾಕ್ಕೊಂಡು, ಐಸ್ ಇಷ್ಟಪಡೋರು ಐಸ್ ಹಾಕ್ಕೊಳ್ಬೋದು, ಬೇಡ ಅಂತ ಹೇಳೋರು ಇದನ್ನು ಸ್ಕಿಪ್ ಮಾಡಿಕೊಳ್ಬೋದು. ಅಥವಾ ಜ್ಯೂಸ್ ಮಾಡುವಾಗ ಫ್ರಿಜ್ಜಲ್ಲಿಟ್ಟ ನೀರು ಹಾಕ್ಕೊಳ್ಬೋದು, ಇಲ್ಲ ಮಣ್ಣಿನ ಹೂಜಿ ಇರ್ತದೆ ಅದರ ನೀರನ್ನು ಹಾಕ್ಕೊಳ್ಬೋದು. ನಿಮಗೆ ಎಷ್ಟು ಗ್ಲಾಸ್ ಬೇಕು ಅಷ್ಟು ಗ್ಲಾಸಿಗೆ ಅದನ್ನು ಹಾಕ್ಕೊಂಡು ಮೇಲಿಂದ ಚೂರು ಪುದೀನ ಎಲೆ ಅಥವಾ ನಿಮಗೆ ಬೇಕು ಅಂತಾದರೆ ಚಾಟ್ ಮಸಾಲ ಕೂಡ ಮೇಲಿಂದ ಉದುರಿಸ್ಕೊಳ್ಬೋದು. ಒಂದು ಲಿಂಬೆಹಣ್ಣನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡು ದ್ರಾಕ್ಷಿಯನ್ನು ಸೈಡಿಗೆ ಬೇಕಾದರೆ ಡೆಕೋರೇಷನ್ಗೆ ಈ ಥರ ಇಟ್ಕೊಳ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಈ ಥರ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.